ಇವರೆಲ್ಲ ನಮ್ಮ ಫ್ಯಾಮ್ಲಿ ನೋಡ್ರಿ, ಅಪ್ಪ ಅಮ್ಮ ಅಲ್ಲಿ ಕೂತಿದಾರ. ಹಾಯ್. ಇವಾಗ ನಾನೇ ಎಲ್ರಿಗೂ ಸರ್ವ್ ಮಾಡ್ತೀನಿ. ಸರ್ವ್ ಮಾಡೋದ್ರಲ್ಲೂ ಸಹಿತ ಮಜಾ ಭಾರಿ ಇರ್ತೈತೆ ನೋಡ್ರಿ. ಉತ್ತರ ಕರ್ನಾಟಕದವ್ರಿ ಭಾಳ ಅಂದ್ರೆ ಭಾಳ ಖಾರ ತಿಂತಾರೆ. ಅದ್ರಾಗೂ ಸಹಿತ ಬಿಜಾಪುರದವ್ರಿ ಮಿಕ್ಕಿ ಮೀರ್ ಖಾರ ತಿಂತಾರೆ. ಅದರಲ್ಲೂ ಸಹಿತ ಈ ಲೈ ಭಾರಿ ರೆಸ್ಟೋರೆಂಟ್ ಐತಲ್ರಿ, ಇಲ್ಲಂತರೂ ಭಾರಿ ಅಂದ್ರೆ ಭಾರಿ ಇರೋಂಥ ಫುಡ್ ಸಿಗ್ತೈತಿ. ಅದ್ರ ಹೆಸರು ತಕ್ಕಂಗೆ ಐತ್ರ. ಮತ್ತು ನೋಡ್ರಿ ಈಗ ಲೈ ಭಾರಿ, ಇಲ್ಲಿ ಊಟನೂ ಸಹಿತ ಭಾರಿ ಅಂದ್ರೆ ಭಾರಿ ಐತ್ರಿ. ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡಮ್ರಿ ಇಲ್ಲಿ ಯಾವ್ಯಾವ ಥರ ಫುಡ್ ಐತಿ ಮತ್ತು ಹಂಗೆ ಒಳಗಡೆ ಎಲ್ಲ ಯಾವ ಥರ ಐತಿ ಪ್ಲೇಸ್ ಅಂತೇಳಿ ನೋಡೇ ಬಿಡಮ್ರಿ. ಹೊರಗಡೆ ಅಂತ್ರಿ ರೆಸ್ಟೋರೆಂಟ್ ಈ ಥರ ಕಾಣ್ತೈತಿ. ಇದು ಬಂದುಬಿಟ್ಟು ಸೋಲಾಪುರ ಹೈವೇ ಬೂತ್ನಾಳ್ ಕ್ರಾಸ್ನಾಗ ಐತ್ರಿ. ಇಲ್ಲಿ ಒಳಗಡೆ ಹೋಗ್ಬಿಟ್ಟು ನೋಡಮ್ರಿ ಯಾವ ಥರ ಐತೆ ಅಂತೇಳಿ ರೆಸ್ಟೋರೆಂಟ್. ಇಲ್ಲಿ ನೋಡ್ರಿ ಹೆಂಗೆ ಕಾಣತೈತಿ ಇಂಟೀರಿಯರ್, ಇಲ್ಲಿ ಯಾವ ಥರ ಮಾಡ್ಯಾರ. ಈಗ ಬಟರ್ಫ್ಲೈ ನೋಡ್ರಿ ಸಕ್ಕದಂದ್ರೆ ಸಕ್ಕದಾಗ ಕಾಣಕತ್ತೈತಿ. ಇಲ್ಲೆಲ್ಲ ಈಗ ನೆವಿಲ್ ಗೆರೆನೂ ಸಹಿತ ಈ ಥರ ಇಟ್ಟಾರ. ಇವಾಗ ಒಳಗಡೆ ಬಂದು ನೋಡಿದ್ರೆ ಇಲ್ಲಿ ನೋಡ್ರಿ ಈಗ ಬಾತ್ಗಳಿನೇ ಐತಿ ಇಲ್ಲಿ. ಮತ್ತೀಗ ಮೊಲನೂ ಸಹಿತ ಐತೆ ನೋಡ್ರಿ. ಇಲ್ಲಿ ಏನೇನು ಐತ್ರಿ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬಂದರೂ ಸಹಿತ ಅವ್ರಿಗೆ ಮಸ್ತ್ ಟೈಮ್ ಪಾಸ್ ಅದೈತಿ. ಮತ್ತು ಈ ಕಡೆ ಅಂತ ನೋಡಿದ್ರೆ ಇಲ್ಲೂ ಸಹಿತ ಡೈನಿಂಗ್ ಏರಿಯಾ ಐತಿ. ಮತ್ತೀಗ ಡೈನಿಂಗ್ ಏರಿಯಾ ನೋಡಿದ್ರೆ ಭಾಳ ಐತಿ. ಈಗ ಇಲ್ಲೂ ಸಹಿತ ಐತಿ ಡೈನಿಂಗ್ ಏರಿಯಾ. ಆ ಕಡೆ ಈ ಕಡೆ ಎಲ್ಲ ಕಡೆನೂ ಸಹಿತ ಮಿಕ್ಕಿ ಮೀರಿ ಡೈನಿಂಗ್ ಏರಿಯಾ ಐತಿ. ಆಮೇಲೆ ಈ ಕಡೆ ಬಂದು ನೋಡಿದ್ರೆ ಇಲ್ಲಿ ಆಟ ಆಡಕ್ಕಂತೇಳಿ ಈಗ ಜಾಗನೂ ಐತಿ. ಸೊ ಇಲ್ಲಿ ಮಕ್ಕಳ ಜೊತೆ ಬಂದರೂ ಸಹಿತ ಬೋರ್ ಆಗಲ್ಲ ನೋಡ್ರಿ. ಯಾಕಂದ್ರೆ ಇಲ್ಲಿ ಆಟನೂ ಆಡ್ಬೋದು ಮತ್ತು ಆಟ ಆಡಿ ಸುಸ್ತಾದಾಗ ಊಟನೂ ಮಾಡ್ಬೋದು. ಇಲ್ಲಿಗ ಹಿಂದ್ಗಡೆನೂ ಸಹಿತ ನೋಡ್ಬೋದು ರೀ. ಮಕ್ಕಳಿಗೋಸ್ಕರ ನೋಡ್ರಿ ಎಷ್ಟು ಐತೆ ಆಪ್ಷನ್ ಇಲ್ಲಿ ಆಟ ಆಡಕ್ಕಂತೇಳಿ. ಈಗ ಆಮೇಲೆ ಇದು ಬಂದುಬಿಟ್ಟು ವಾಶ್ರೂಮ್ ರೀ. ವಾಶ್ರೂಮ್ ನೋಡ್ರಿ ಯಾವ ಲೆವೆಲಿಗೆ ಮಾಡ್ಯಾರ ಇವರು. ನಾ ಏನು ಚೈನಾನಾಗೆ ಭಾರಿ ಐತಂದ್ರೆ ಇಲ್ಲಿ ವಾಶ್ರೂಮ್ ಸಹಿತ ಏನು ಖತರ್ನಾಕ್ ಐತೆ ನೋಡ್ರಿ. ಭಾರಿ ಕ್ಲೀನ್ ಐತೆ ಮತ್ತು ಒಂಚೂರು ಗಲೀಜಿಲ್ಲ. ಆಮೇಲೆ ಇವಾಗ ಈ ಕಡೆ ಬಂದು ನೋಡಮ್ಮ, ಇಲ್ಲಿ ನೋಡಿದ್ರೆ ನಮ್ಮ ಅಪ್ಪು ಸರ್ ಅವ್ರ ಪಿಕ್ಚರ್ ಐತಿ. ಯಾಕಪ್ಪ ಅಂದರೆ ಈ ಡೈನಿಂಗ್ ಏರಿಯಾ ಐತಲ್ರಿ, ಈ ಡೈನಿಂಗ್ ಏರಿಯಾ ಹೆಸರು ಬಂದುಬಿಟ್ಟು ಅಪ್ಪು ಸರ್ ಹೆಸರೇ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಎಲ್ಲಿ ನೋಡಿದ್ರು ಸಹಿತ ನಮ್ಮ ಅಪ್ಪು ಸರ್ ಅವ್ರ ಪಿಕ್ಚರ್ ಐತಿ. ಸೊ ಈ ರೆಸ್ಟೋರೆಂಟ್ ಹೆಸರು ಸಹಿತ ಲೈ ಭಾರಿ, ಬಟ್ ರೆಸ್ಟೋರೆಂಟು ಸಹಿತ ಅಷ್ಟೇ ಭಾರಿ ಐತಿ ನೋಡ್ರಿ. ಇಲ್ಲಿ ನನ್ನ ಕೈಯಲ್ಲಿ ನೋಡ್ರಿ ಚಿಕ್ಕ ರ್ಯಾಬಿಟ್ ಇದೆ. ಸೊ ಈ ಥರ ಹಿಂಗೆ ರ್ಯಾಬಿಟು ಇಟ್ಟಿದ್ದಾರೆ. ಮತ್ತು ಬಾತ್ಕೋಳಿ ಎಲ್ಲ ಜಿಂಕೆನೂ ಸಹಿತ ಐತಿ. ಇಲ್ಲೆಲ್ಲ ಮಕ್ಳಿಗೆ ಬೋರ್ ಆಗ್ತಿರ್ತೈತಿ ಅಲ್ರಿ, ಆ ಟೈಮಲ್ಲಿ ಈ ಥರ ರ್ಯಾಬಿಟ್ ಜೊತೆನೂ ಆಟ ಆಡ್ಬೋದು ನೋಡ್ರಿ. ನಾನು ಈ ರೆಸ್ಟೋರೆಂಟ್ ತಿರ್ಗಾಡಿ ನೋಡಕತ್ತೀನಿ ಯಾವ ಥರ ಕಾಣ್ತೈತೆ ಅಂತೇಳಿ. ಅಂಥದ್ರಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಊಟ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ. ಇವಾಗ ನನಗೂ ಸಹಿತ ಹೊಟ್ಟೆ ತಡ್ಕೋಕ್ಕಾಗಲಾಗಿತ್ತು, ಯಾಕಂದ್ರೆ ಮಿಕ್ಕಿ ಮೀರು ಹಸಿವಾಗತೈತ್ರಿ. ಇವಾಗ ನಾನು ಸಹಿತ ಹೋಗ್ಬಿಟ್ಟು ಜಾಯ್ನ್ ಆಗ್ತೀನಿ. ಇವರೆಲ್ಲ ನಮ್ಮ ಫ್ಯಾಮ್ಲಿ ನೋಡ್ರಿ, ಅಪ್ಪ ಅಮ್ಮ ಅಲ್ಲಿ ಕೂತಿದಾರ. ಹಾಯ್. ಸೊ ಎಲ್ಲರೂ ಊಟ ಮಾಡಿದ್ರೆ ಬ್ಯುಸಿ ಆಗ್ಯಾರ. ನಾನು ಮಾತ್ರ ಈಗ ಇನ್ನೂ ಊಟನೇ ಮಾಡ್ತಿಲ್ಲ. ಏನು ಖಾಲಿ ಮಾಡಿರೋ ಅಥವಾ ಇವಾಗ ಸ್ಟಾರ್ಟ್ ಮಾಡಿರೋ ಗೊತ್ತಿಲ್ಲ. ನಾನು ಇಷ್ಟೊತ್ತನ ಬರೀ ವೀಡಿಯೋ ಮಾಡಿದ್ರೆ ಬ್ಯುಸಿ ಇದ್ದೆ. ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಊಟ ಆರ್ಡರ್ ಮಾಡ್ಯಾರಿ. ನನಗೆ ಏನೇನು ಆರ್ಡರ್ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗ ನನ್ನ ಈ ಪ್ಲೇಟಲ್ಲಿರೋದು ಒಂದು ಸೂಪ್ ಐತಿ, ಆಮೇಲೆ ಇದು ಫಿಂಗರ್ ಚಿಪ್ಸ್ ಐತಿ. ಇವಾಗ ಇದೇ ಟ್ರೈ ಮಾಡಿ ನೋಡ್ತೀನಿ. ಸ್ಮೆಲ್ ಮಾತ್ರ ಭಾರಿ ಬರಕತ್ತೈತಿ. ಟ್ರೈ ಮಾಡಿ ನೋಡೇ ಬಿಡಮ್ಮ. ಬರ್ರಿ ಊಟ ಮಾಡಮ್ಮ. ಇವಾಗ ಟೇಸ್ಟ್ ಮಾಡಿ ನೋಡ್ರಿ. ಅಕ್ಕ ಯಾವ ಸೂಪು ಇದು? ಮಾಂಚಾವ್ ಸೂಪು. ಇದು ಖತರ್ನಾಕ್ ಅಂದ್ರೆ ಖತರ್ನಾಕ್ ಐತಿ. ನನಗೆ ಮಾತ್ರ ಭಾರಿ ಇಷ್ಟ ಆಯ್ತಾ ಇದು. ಮತ್ತು ಹಾಗೆ ಇಲ್ಲಿ ಫಿಂಗರ್ ಚಿಪ್ಸ್ ಐತಿ, ಬಟ್ ಇಲ್ಲಿ ಸಾಸ್ ಕೊಟ್ಟಿಲ್ಲ. ಇವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅದಾರಲ್ಲ, ಬರೀ ಅವರೇ ತೊಗೊಂಡು ತಿನ್ನಕತ್ತಾರ. ನನಗಂತೂ ಏನೂ ಕೊಡಲಾಗ್ಯಾರ. ಇವಾಗ ನಮ್ಮ ಅಕ್ಕ ಕೊಟ್ಲು. ಇವಾಗ ಈ ಸ್ವಲ್ಪ ಸಾಸು ಹಾಕಮ್ಮ. ಇವಾಗ ಸ್ವಲ್ಪ ಸಾಸ್ನಾಗ ಎತ್ಕೊಂಡು ತಿಂದರೆ ಇನ್ನೂ ಭಾರಿ ಬರ್ತದೆ ಟೇಸ್ಟ್. ಇಲ್ಲ ಒಂದು ಸ್ವಲ್ಪ ಮಸಾಲ ಹೊಡೆದಾರೆ ಮ್ಯಾಗ. ಸೊ ಅದಕ್ಕೆ ಭಾರಿ ಬರ್ತೈತಿ. ಇದನ್ನು ಸಹಿತ ಫ್ಲೇವರ್ ಭಾರಿ ನೋಡ್ರಿ. ನಾ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಇವ್ರು ನನಗೆ ಪಾಪಡ್ ನೋಡ್ರಿ ಎಷ್ಟು ಉಳಿಸ್ಯಾರ. ಬಟ್ ಈ ಪಾಪಡ್ ಸಹಿತ ಟೇಸ್ಟ್ ಮಾಡಿ ನೋಡಮ್ಮ ಯಾವ ಥರ ಐತೆ ಅಂತೇಳಿ. ಮಸಾಲ ಪಾಪಡ್ ಹೇಳಿಕೆ ಮತ್ತು ಬಾಯಿ ತುಂಬ ಫುಲ್ ಮಸಾಲ ಟೇಸ್ಟ್ ಹೆಂಗೆ ಬರಕತ್ತೆ ಗೊತ್ತಾ. ಅದರಲ್ಲೂ ಸಹಿತ ಮೇಲ್ಗಡೆ ಸ್ವಲ್ಪ ಶೇಂಗಾ ಚಟ್ನಿ ಹಾಕಿರಿ. ಯಾಕಂದರೆ ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಶೇಂಗಾ ಚಟ್ನಿನೂ ಹಾಕಿರ್ತಾರಲ್ಲ ಮೇಲ್ಗಡೆ. ಭಾರಿ ಬರ್ತದೆ ಟೇಸ್ಟ್. ಇನ್ನು ಏನೋ ತಂದು ಕೊಡಕತ್ತಾರ ಇವರು. ಗೋಬಿ 65 ಅಂತ ನೋಡ್ರಿ. ಯಾಕಂದ್ರೆ ಫುಲ್ ಬಿಸಿ ಐತಿ. ಬಿಸಿ ಇದ್ದಾಗ ತಿಂದ್ರೆ ಇನ್ನೂ ಎಷ್ಟು ಭಾರಿ ಇರ್ತೈತಿ. ಈ ಸ್ವಲ್ಪ ಕೆಚಪ್ ಜೊತೆ ಹಿಂಗೆ ಹಚ್ಕೊಂಡು ತಿಂದರೆ ಇನ್ನೂ ಭಾರಿ ಇರ್ತೈತಿ ಟೇಸ್ಟ್. ಬಿಸಿ ಇದ್ದಾಗ ಊಟ ಏನು ಭಾರಿ ಮಜಾ ಬರ್ತದೆ ಗೊತ್ತೇನು ರೀ. ಭಾರಿ ಐತಿ ನೋಡ್ರಿ. ಇವಾಗ ನೋಡ್ರಿ ಇದು ಪನ್ನೀರ್ ಬಂಜರ್ ಅಂತ ತಂದು ಕೊಟ್ಟಾರ. ಏನು ಭಾರಿ ಕಾಣಕತೈತಿ ನೋಡ್ರಿ. ಮೇಲ್ಗಡೆ ಸ್ವಲ್ಪ ಚೀಸ್ ಹಾಕ್ಯಾರ. ಸೈಡಿಗೆ ಈಗ ಒಂದು ಪುದೀನ ಚಟ್ನಿ ಕೊಟ್ಟಾರ. ಆಮೇಲೆ ಈಗ ಆನಿಯನು ಸಹಿತ ನೋಡ್ರಿ ಫುಲ್ ಮಸಾಲ ಹೊಡೆದು ಕೊಟ್ಟಾರ. ಏನು ಖತರ್ನಾಕ್ ಕಾಣಕತೈತಿ ನೋಡ್ರಿ. ಇವಾಗ ರೀ ನನ್ನ ಪ್ಲೇಟ್ನಾಗ ಈ ಪನ್ನೀರ್ ಟಿಕ್ಕಾ ಬಂಜಾರ ತಂದು ಕೊಟ್ಟಾರ. ನೋಡಕ್ಕೆ ಏನು ಖತರ್ನಾಕ್ ಕಾಣಕತೈತಿ ನೋಡ್ರಿ. ಫುಲ್ಲು ಬಿಸಿ ಐತಿ. ಸ್ಮೆಲ್ಲು ಏಕ್ ನಂಬರ್ ಐತಿ. ಒಂಥರ ಗ್ರೀನ್ ಚಿಲ್ಲಿ ಮತ್ತು ಏನೇನೋ ಪುದೀನ ಚಟ್ನಿ ಹಾಕಿ ಏನು ಮಾಡಿರ್ಬೋದು. ಬಟ್ ಸ್ಮೆಲ್ ಮಾತ್ರ ಏಕ್ ನಂಬರ್ ಐತಿ. ಇವಾಗ ಟ್ರೈ ಮಾಡಿ ನೋಡ್ತೇನೆ. ಏನು ಟೇಸ್ಟ್ ಇದು.
ಏಕ್ ನಂಬರ, ಯಾಕಂದ್ರೆ ಅದು ಒಂಥರ ಬಾರ್ಬಿಕ್ಯೂ ಥರ ಮಾಡ್ಯಾರ, ಸಖತ್ ಬರಕ ಟೇಸ್ಟು. ಹಾಗೆ ಇದು ನೋಡ್ರಿ, ಆನಿಯನ್ಗೆ ಈ ಥರ ಮಸಾಲ ಹೊಡೆದು ಕೊಟ್ಟಾರ. ಒಂದು ತುತ್ತು ಇದು ಪನ್ನೀರ್ ಟಿಕ್ಕ ತಿನ್ನೋದು, ಆಮೇಲೆ ಈ ಆನಿಯನ್ ಸಹಿತ ಈ ಥರ ತಿಂದಾಗ ಏನು ಮಜಾ ಇರ್ತದೆ ಗೊತ್ತ್ರಿ. ಫುಲ್ ಮಸಾಲ ಒಂಥರ ಹುಳಿ ಖಾರ ಎರಡು ಮಿಕ್ಸ್ ಐತಿ. ಏಕ್ ನಂಬರ್ ಟೇಸ್ಟ್ ನೋಡ್ರಿ. ಈ ಲೈ ಬಾರಿ ರೆಸ್ಟೋರೆಂಟ್ನಾಗ ಎಲ್ಲ ಊಟನೂ ಭಾರಿ ಐತೆ ನೋಡ್ರಿ. ಇವಾಗ ಚಿಕನ್ ಚಿಲ್ಲಿ ತಂದು ಕೊಟ್ಟರು, ಮೇಲೆಲ್ಲ ಫುಲ್ ಚಿಲ್ಲಿ ಹಾಕ್ಬಿಟ್ರ. ಬಟ್ ಸ್ಮೆಲ್ಲು ಸಹಿತ ಏನು ಭಾರಿ ಬರಕತ್ತೈತ್ರಿ. ಇವಾಗ ಫುಲ್ಲು ಗ್ರೇವಿ ಥರ ಮಾಡ್ಯಾರ. ಇವಾಗ ಇದನ್ನು ಸಹಿತ ಟ್ರೈ ಮಾಡಿ ನೋಡ್ತೀನಿ. ಅವ್ರಿಗೆ ಹೇಳಿದ್ದೆ ನಾನು ಫುಲ್ಲು ಸ್ಪೈಸಿ ಮಾಡಿಕೊಡ್ರಿ ಅಂತೇಳಿ. ಇವಾಗ ತಿಂದು ನೋಡಂಬ್ರ ಯಾವ ಥರ ಐತಂತೇಳಿ ಟೇಸ್ಟ್. ಫುಲ್ಲು ಬಿಸಿ ಮತ್ತು ಖಾರನೂ ಹಂಗೈತಿ, ಮಸ್ತ್ ಐತಿ. ಬಾಯಿ ಫುಲ್ ಮಸಾಲ ಅದರಲ್ಲೂ ಸಹಿತ ಹಿಂಗೆ ಆನಿಯನ್ ಇರ್ತೈತಲ್ರಿ, ಅದನ್ನು ಹಚ್ಚೊಂದು ತಿನ್ಬೇಕು. ಏನು ಟೇಸ್ಟ್ ಇರ್ತದೆ ಗೊತ್ತಾ? ತಡ್ರ ಈ ಆನಿಯನ್ ಭಾರಿ ಮಜಾ ಬರ್ತೈತಿ. ಈಗ ಈ ರಸರ್ನಾಗ ಹಿಂಗೆ ಎದ್ದದ. ಏಕ್ ನಂಬರ್ ಟೇಸ್ಟ್ ಐತೆ ನೋಡ್ರಿ. ಇದೊಂಥರ ಟೇಸ್ಟ್ ಇದ್ರೆ ಆನಿಯನ್. ಇವಾಗ ಸೈಡಿಗೆ ಈ ಥರ ಆನಿಯನ್ ಇರ್ತೈತಲ್ಲ, ಇದ್ರೂ ಭಾರಿ ಟೇಸ್ಟ್ ಬರ್ತೈತಿ. ನೀವು ಒಂದು ಪೀಸ್ ನಾನ್ ವೆಜ್ ತಿನ್ಬೇಕು, ಒಂದು ಪೀಸ್ ನಾನ್ ವೆಜ್ ತಿನ್ನೋದು, ಹಿಂಗೆ ಆನಿಯನ್ ತಿನ್ನೋದು ಬೆಸ್ಟ್ ಕಾಂಬಿನೇಷನ್ ರೀ ನಾನ್ ವೆಜ್ ಜೊತೆ ಈ ಆನಿಯನ್. ಇವಾಗ ದಾಲ್ ಕಿಚಡಿ ತಂದು ಕೊಟ್ಟಾರ್ರಿ, ಏನು ಭಾರಿ ಕಾಣಕತ್ತೈತೆ ನೋಡ್ರಿ. ಮೇಲ್ಗಡೆ ತುಪ್ಪ ಹಾಕ್ಯಾರ, ಏನು ಖತರ್ನಾಕ್ ಐತೆ ನೋಡ್ರಿ ಇದು. ಆಹಾ, ಇಲ್ಲಿ ನೋಡ್ರಿ ಈಗ ಇನ್ನೊಂದು ತಂದು ಕೊಟ್ಟರು. ಇದು ಬಂದ್ಬಿಟ್ಟು ಕ್ರಿಸ್ಪಿ ಕಾರ್ನ್ ನೋಡ್ರಿ, ಹೆಂಗೆ ಕಾಣಕತ್ತೈತಿ ನೋಡ್ರಿ. ಈಗ ಒಂಥರ ಈಗ ಬಟಾಣಿ ಥರ ಕಾಣಕತ್ತೈತಿ, ಬಟ್ ಖತರ್ನಾಕ್ ಕಾಣಕತ್ತೈತಿ. ಫಸ್ಟ್ ಇದೇ ತಿಂದು ನೋಡ್ಬಿಡ್ತೇನೆ. ನೀವು ಭಾರಿ ಐತ್ರಿ. ಮ್ಯಾಗ ಹೆಂಗೆ ಹೊಡೆದಾರ ಗೊತ್ತಾ ಮಸಾಲ, ಒಂಥರ ಖಾರನೂ ಐತಿ ಮತ್ತು ಹುಳಿ ಉಪ್ಪು ಬೆಂಕಿ ಅಂದ್ರೆ ಬೆಂಕಿ ಟೇಸ್ಟ್ ಐತಿ ನೋಡ್ರಿ. ಇದು ನೀವು ಟ್ರೈ ಮಾಡಲೇಬೇಕಾ ಈ ಲೈ ಬಾರಿ ರೆಸ್ಟೋರೆಂಟ್ನಾಗ. ಈ ಕ್ರಿಸ್ಪಿ ಕಾರ್ನು ಭಾರಿ ಅಂದ್ರೆ ಭಾರಿ ಐತೆ ಟೇಸ್ಟು. ಇವಾಗ ನಾನು ಇದು ಎಲ್ರಿಗೂ ಸರ್ವ್ ಮಾಡ್ತೀನಿ ನಮ್ಮ ಫ್ಯಾಮ್ಲಿಗೆ, ಓಕೆನಾ? ಇವಾಗ ನಾನೇ ಎಲ್ರಿಗೂ ಸರ್ವ್ ಮಾಡ್ತೀನಿ. ಸರ್ವ್ ಮಾಡೋದ್ರಲ್ಲೂ ಸಹಿತ ಮಜಾ ಭಾರಿ ಇರ್ತೈತೆ ನೋಡ್ರಿ. ಸೊ ಫುಲ್ಲು ಖುಷಿಯಾಗಿ ತಿನ್ಲ ಅವರೆಲ್ಲರೂ. ಇವಾಗ ನಮ್ಮ ಅಮ್ಮರಿಗೂ ಸಹಿತ ಇವ್ರಿಗೆ ಈ ಥರ ಕ್ರಿಸ್ಪಿ ಕಾರ್ನ್ ಅಂದ್ರೆ ಭಾಳ ಇಷ್ಟ. ಇವಾಗ ನಮ್ಮ ಮಕ್ಕಳಿಗೂ ಸಹಿತ ಈ ಥರ ಸರ್ವ್ ಮಾಡ್ತೀನಿ. ಯಾಕಂದರೆ ಅವಾಗ ಮನೆಯಾಗಿದ್ದಾಗ ಯಾವಾಗಲೂ ಅವರೇ ನಮಗೆ ಸರ್ವ್ ಮಾಡ್ತಿರ್ತಾರೆ. ಅಟ್ಲೀಸ್ಟ್ ಈ ಟೈಮಲ್ಲೂ ಸಹಿತ ಅವ್ರಿಗೂ ಮಾಡಮಲ್ಲ ನಾವು ಸರ್ವ್, ಅವರು ಖುಷಿಯಿಂದ ತಿನ್ನಲಿ. ಇವಾಗ ನಮ್ಮ ವೈನಿಯವ್ರಿಗೂ ಸಹಿತ ಸರ್ವ್ ಮಾಡಮ್ಮ. ಯಾವಾಗಲೂ ಇವ್ರ ಮನೇಲಿ ಅಡುಗೆ ಮಾಡ್ತಾನೆ ಇರ್ತಾರೆ. ಇವಾಗ ನಮ್ಮ ಅಣ್ಣಗೂ ಸಹಿತ ಸರ್ವ್ ಮಾಡ್ತೀನಿ. ಇವಾಗ ನಮ್ಮ ಜೀಜೋರ್ಗೂ ಸಹಿತ ಸರ್ವ್ ಮಾಡಮ್ಮ. ತಿನ್ನಿರಿ, ಇನ್ನೂ ತಿಂದು. ನಮ್ಮ ತಂದೆಯವ್ರಿಗೂ ಸಹಿತ ಸರ್ವ್ ಮಾಡ್ತೀನಿ. ಓಕೆ, ಎಷ್ಟು ಮಜಾ ಇರ್ತೈತೆ ರೀ ಫ್ಯಾಮ್ಲಿ ಜೊತೆ ಈ ಥರ ಕೂತ್ಕೊಂಡು ಊಟ ಮಾಡುವಾಗ. ಅದು ನಾವೇ ಈ ಥರ ಸರ್ವ್ ಮಾಡ್ತಿದ್ರೆ ಸಾಕಾಗಿರ್ತೈತಲ್ಲ. ಸೊ ಇದೊಂಥರ ಖುಷಿನೇ ಬೇರೆ ನೋಡ್ರಿ. ಎಲ್ಲಿ ನಾನು ಚೈನಾನಾಗ ಇದ್ದಾಗ ಈ ಥರ ಅಪರ್ಚುನಿಟಿ ಇರೋಲ್ಲ. ನಾವು ಬರೀ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಊಟ ಆರ್ಡರ್ ಮಾಡಿ ನಾವೇ ತಿನ್ನೋದಿರ್ತೈತೆ ಅಲ್ಲಿ. ಬಟ್ ಈ ಥರ ಫ್ಯಾಮ್ಲಿ ಜೊತೆ ಊಟ ಮಾಡೋ ಟೈಮಿಗೆ ಎಷ್ಟು ಖತರ್ನಾಕ್ ಇರ್ತೈತೆ ರೀ ಎಕ್ಸ್ಪೀರಿಯನ್ಸು. ಅದರಲ್ಲೂ ಸಹಿತ ಈ ಸರ್ವ್ ಮಾಡೋದ್ರಲ್ಲಿ ಇರೋವಂಥ ಮಜನೂ ಒಂಥರ ಬೇರೆ ಐತೆ. ಓಕೆ, ಎಲ್ರಿಗೂ ಸರ್ವ್ ಮಾಡೀನಿ. ಇವಾಗ ನಾನು ಸಹಿತ ಟ್ರೈ ಮಾಡಿ ನೋಡ್ತೀನಿ. ಆಲ್ರೆಡಿ ಟ್ರೈ ಮಾಡಿದ್ದೆ ಮುಂಚೆ, ಆದರೂ ಸಹಿತ ಈಗ ಇದು ಭಾರಿ ಅಂದ್ರೆ ಭಾರಿ ಐತಲ್ಲ. ಏನು ಖತರ್ನಾಕ್ ಐತ್ರಿ ಇದು ಟೇಸ್ಟು. ಇವಾಗ ನೋಡಿದ್ರೆ ಚಿಕನ್ ತಂದೂರಿ ತಂದು ಕೊಟ್ಟಾರ, ಯಾವ ಥರ ಕಾಣ್ತೈತೆ ನೋಡ್ರಿ. ಸ್ಮೆಲ್ಲು ಸಹಿತ ಅಷ್ಟೇ ಭಾರಿ ಐತಿ. ಖತರ್ನಾಕ್ ಅಂದ್ರೆ ಖತರ್ನಾಕ್ ಕಾಣಕತ್ತೈತಿ. ಇವಾಗ ಇದನ್ನು ಸಹಿತ ಟ್ರೈ ಮಾಡಿ ನೋಡ್ತೀನಿ. ಫುಲ್ಲು ಬಿಸಿ ಐತಿ. ಇವಾಗ ಹಿಂಗೆ ಟ್ರೈ ಮಾಡಿ ನೋಡೇ ಬಿಡಮ್ಮ. ಸ್ಪೈಸಿ ಸವರು ಮಿಕ್ಸು ಬೆಂಕಿ ಅಂದ್ರೆ ಬೆಂಕಿ ಐತಿ ನೋಡ್ರಿ ಟೇಸ್ಟ್ ಇದು. ಇವಾಗ ಈ ದಾಲ್ ಕಿಚಡಿ ತಿಂದು ನೋಡಮ್ರ, ಭಾರಿ ಅಂದ್ರೆ ಭಾರಿ ಕಾಣಕತ್ತೈತಿ. ತುಪ್ಪ ಹಾಕ್ಯಾರ, ಸ್ಮೆಲ್ಲು ಸಹಿತ ಮಸ್ತ್ ಐತಿ. ಸ್ವಲ್ಪ ಬಿಸಿ ಐತ್ರ. ಒಂಥರ ಹುಳಿ ಥರ ಮತ್ತು ಹಂಗೆ ಮೆಣಸಿನ್ಕಾಯಿ ಹಾಕ್ಯಾರ ಅನ್ಸುತ್ತಾ. ಸೊ ಗ್ರೀನ್ ಚಿಲ್ಲಿ ಫ್ಲೇವರ್ದು ಐತಿ. ಮತ್ತು ಆಮೇಲೆ ಹುಳಿನೂ ಐತಲ್ಲ, ಮಸ್ತ್ ಬರಕತ್ತೈತೆ ಬಾಯಿಗೆಲ್ಲ ಫ್ಲೇವರು. ಮತ್ತು ಹಾಗೆ ಜೀರನೂ ಸಹಿತ ಹಾಕ್ಯಾರ. ಸೊ ಜೀರನೂ ಸಹಿತ ಹಿಂಗೆ ತಿಂದ ಭಾರಿ ಇರ್ತೈತೆ ರೀ ಬಾಯಿಗ. ಈ ಲೈ ಬಾರಿ ರೆಸ್ಟೋರೆಂಟ್ನಾಗ ರೀ ಪ್ರತಿ ಒಂದು ಊಟನೂ ಸಹಿತ ಭಾರಿ ಅಂದ್ರೆ ಭಾರಿ ಐತೆ ನೋಡ್ರಿ. ನನಗೆ ಮಾತ್ರ ಭಾರಿ ಇಷ್ಟ ಆಯ್ತು. ಬಟ್ ನಿಮ್ಗೆ ಹೆಂಗೆ ಅನಿಸ್ತು ರೀ ಈ ಊಟದ ಬಗ್ಗೆ?